ನಮಸ್ಕಾರ ರೈತ ಬಾಂಧವರೇ. ನೆಟ್ಸರ್ಫ್ ರಾಕರ್ಸ್ ತಂಡದಿಂದ ನಾಗರಾಜ್ ಮಾತಾಡ್ತಿದ್ದೀನಿ. ತಾವೆಲ್ಲ ಹೇಗಿದ್ದೀರಾ? ಎಲ್ಲ ಕೃಷಿ ಕೆಲಸದಲ್ಲಿ ಬ್ಯುಸಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಂದು ನಾನು ತಮ್ಮೊಂದಿಗೆ ಕೆಲವು ಕೃಷಿಗೆ ಸಂಬಂಧಿಸಿದ ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸಮೃದ್ಧ ಫಸಲು, ಫಲವತ್ತಾದ ಮಣ್ಣನ್ನು ರಸಗೊಬ್ಬರ ಇಲ್ಲದೇ ಬೆಳೆ ಬೆಳೆದು ಭರಪೂರ್ ಫಸಲು ಕೊಯ್ಯುವಂಥ ಕೃಷಿ ಜ್ಞಾನ ನಮ್ಮ ಭಾರತ ದೇಶದ್ದು. ಸ್ಥಳೀಯವಾಗಿ ಸಿಗುವಂಥ ಬಗೆ ಬಗೆಯ ನೈಸರ್ಗಿಕ ವಸ್ತುಗಳನ್ನು ಬಳಸಿ ಅಲ್ಪ ವೆಚ್ಚದಲ್ಲಿ ಬೇಸಾಯ ಮಾಡಿ ವಿಷಮುಕ್ತ ಆಹಾರವನ್ನು ಬೆಳೆಯುವಂಥ ತಂತ್ರವು ನಮ್ಮ ಹಿಂದಿನ ತಲೆಮಾರಿನ ರೈತರಿಗೆ ತಿಳಿದಿತ್ತು. ಇದರಿಂದ ದೇಹದ ಆರೋಗ್ಯ ಕಾಪಾಡಿಕೊಳ್ಳೋದ್ರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕೂಡ ಕಾಯ್ಕೋಬೋದು, ನೆಮ್ಮದಿಯನ್ನು ಜೀವನ ನಡೆಸ್ಬೋದು ಅನ್ನೋದನ್ನು ಹಳೆಯ ತಲೆಮಾರಿನ ರೈತರು ಕಂಡುಹಿಡ್ಕೊಂಡಿದ್ರು. ಪೌಷ್ಟಿಕ ಶುದ್ಧ ಆಹಾರದ ಸೇವನೆ ನಮ್ಮೆಲ್ಲರ ಆರೋಗ್ಯಕ್ಕೆ ಪೂರಕವಾಗಿರುತ್ತೆ. ಅದರಂತೆ ಫಲವತ್ತಾದ ಮಣ್ಣು ಸಮರ್ಪಕವಾದಂಥ ಪೋಷಕಾಂಶ ದೊರೆತರೆ ಸಮೃದ್ಧ ಬೆಳೆ, ಭರಪೂರ ಫಸಲು ಸಿಗತ್ತೆ. ಹೌದಲ್ವೇ? ಕೃಷಿಯಲ್ಲಿ ಪೋಷಕಾಂಶ ನಿರ್ವಹಣೆ ತುಂಬ ಮಹತ್ವದ್ದು. ಫಸಲು ಚೆನ್ನಾಗಿ ಬರಲಿಕ್ಕೆ ಮಣ್ಣು ಮತ್ತು ಪೋಷಕಾಂಶಗಳ ಕೊಡುಗೆ ತುಂಬ ಮಹತ್ವದಾಗಿರುತ್ತೆ. ಪೋಷಕಾಂಶಗಳನ್ನು ಜೈವಿಕ ಗೊಬ್ಬರದ ಮೂಲಕ ಮಣ್ಣಿಗೆ ನೀಡ್ಬೋದು. ಸೂಕ್ತ ಸಮಯದಲ್ಲಿ ಪೋಷಕಾಂಶ ದೊರೆತರೆ ಅದು ಬೆಳೆಗಳಿಗೆ ಪೂರಕವಾಗಿರುತ್ತೆ. ಹೆಚ್ಚು ಇಳುವರಿ ಬರಲಿ ಅಂಥೇಳಿ ಜಾಸ್ತಿ ಪೋಷಕಾಂಶ ನೀಡಿದರೆ ಅದು ಕೂಡ ವ್ಯರ್ಥ ಆಗತ್ತೆ. ಯಾಕೆಂದರೆ ಪ್ರತಿ ಗಿಡಕ್ಕಿರ್ಬೋದು, ಮರಕ್ಕಿರ್ಬೋದು ಅದರದ್ದೇ ಆದಂಥ ಒಂದು ಪೋಷಕಾಂಶ ಹೀರಿಕೊಳ್ಳುವಂಥ ಸಾಮರ್ಥ್ಯ ಇರುತ್ತೆ. ಆ ಗಿಡ ತನಗೆ ಎಷ್ಟು ಬೇಕೋ ಅದು ಅಷ್ಟನ್ನು ಮಾತ್ರ ಹೀರ್ಕೊಳ್ಳುತ್ತೆ. ಉಳಿದಿರುವಂಥ ಪೋಷಕಾಂಶಗಳು ಏನಾಗತ್ತಂತಾರೆ, ನೀರಿನಲ್ಲಿ ಕೊಚ್ಕೊಂಡು ಹೋಗಿ ವೇಸ್ಟ್ ಆಗ್ಬೋದು, ಇಲ್ಲ ಅಂತಂದರೆ ಗಾಳಿಯಲ್ಲಿ ಆವಿಯಾಗಿ ಹೋಗ್ಬೋದು. ಆದ್ದರಿಂದ ಯಾವ ಗಿಡಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಪೋಷಕಾಂಶವನ್ನು ನಾವು ಕೊಡಬೇಕು, ಅದಕ್ಕಿಂತ ಜಾಸ್ತಿ ಕೊಡೋಕ್ಕೆ ಹೋಗ್ಕೂಡ್ದು. ಸಸ್ಯಗಳ ಬೆಳವಣಿಗೆ ಆಗೋದಕ್ಕೆ 16 ರೀತಿ ಪೋಷಕಾಂಶಗಳು ಬೇಕು. ಅದರಲ್ಲಿ ಏನು ಮಾಡಿದ್ದಾರೆ, ಒಂದಿಷ್ಟು ಡಿವೈಡ್ ಮಾಡ್ಕೊಂಡಿದ್ದಾರೆ. ಅಂದರೆ ಹೇಗೆ ಅಂತಂದರೆ, ಅದರಲ್ಲಿ ಪ್ರಧಾನ ಪೋಷಕಾಂಶಗಳು, ದ್ವಿತೀಯ ಹಂತದ ಪೋಷಕಾಂಶಗಳು ಮತ್ತು ಕಿರು ಪೋಷಕಾಂಶಗಳು ಅಂಥೇಳಿ ಸಿಂಪಲ್ ಆಗಿ ಹೇಳ್ಬೋದು. ಪ್ರಧಾನ ಪೋಷಕಾಂಶ ಅಂದರೆ ಏನು? ಪ್ರಧಾನ ಪೋಷಕಾಂಶಗಳು ಅಂತಂದರೆ ಈ NPK ಸಸ್ಯದ ಬೆಳವಣಿಗೆಗೆ ಬಹಳ ಮುಖ್ಯ ಆದಂಥ ಪೋಷಕಾಂಶ. ಹಾಗಿದ್ರೆ NPK ಅಂದರೆ ಏನು? ಎನ್ ಅಂದರೆ ನೈಟ್ರೋಜನ್, ಸಾರಜನಕ. ನಾವು ಯೂರಿಯಾ ಅಂತ ಏನು ಹೇಳ್ತೀವಲ್ವಾ, ಅದು. ಸಾರಜನಕ ನೀಡಿದ್ರೆ ಗಿಡ ಎತ್ತರ ಆಗಿ ಸದೃಢವಾಗಿ ಬೆಳೆಯುತ್ತೆ. ಆಯಿತಾ? ನೆಕ್ಸ್ಟ್ P ಅಂದ್ರೆ ಏನು? ಫಾಸ್ಫರಸ್. ಫಾಸ್ಫರಸ್ ಅಂತಂದರೆ ರಂಜಕ ಅಂತ ಹೇಳ್ತೀವಿ. ಇದು ಬೇರಿನ ಬೆಳವಣಿಗೆಗೆ ಮತ್ತು ಉತ್ತಮ ಕಾಳು ಕಟ್ಟಲಿಕ್ಕೆ ಈ ಥರದಕ್ಕೆಲ್ಲ ಸಹಕಾರಿಯಾಗತ್ತೆ. K ಅಂದರೆ ಪೊಟ್ಯಾಷಿಯಂ ಅಂತ ಹೇಳ್ತೀವಿ. ಇದರಿಂದ ಏನು ಉಪಯೋಗ ಆಗತ್ತಂದರೆ ಪೈರಿಗೆ ರೋಗ ನಿರೋಧಕ ಶಕ್ತಿ ಇರ್ಬೋದು, ಬರ ನಿರೋಧಕ ಶಕ್ತಿ ಇರ್ಬೋದು, ಬರುತ್ತೆ ಇದನ್ನು ಕೊಟ್ಟಾಗ. ನೆಕ್ಸ್ಟ್ ದ್ವಿತೀಯ ಪೋಷಕಾಂಶಗಳು. ದ್ವಿತೀಯ ಪೋಷಕಾಂಶಗಳು ಯಾವುದು? ಕ್ಯಾಲ್ಸಿಯಂ ಬರುತ್ತೆ, ಮ್ಯಾಗ್ನೀಷಿಯಂ ಬರುತ್ತೆ, ಸಲ್ಫರ್ ಬರುತ್ತೆ. ಈ ಕ್ಯಾಲ್ಸಿಯಂ ಏನು ಮಾಡುತ್ತಂತಂದರೆ ಕೋಶಗಳ ವಿಭಜನೆಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ಮ್ಯಾಗ್ನೀಷಿಯಂ ಬಂದು ಪತ್ರಹರಿತ್ತು ಅಂದರೆ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಇದು ಸಹಾಯ ಮಾಡುತ್ತೆ ಮ್ಯಾಗ್ನೀಷಿಯಂ. ಸಲ್ಫರ್ ಬಂದು ಎಣ್ಣೆ ಅಂಶ ಜಾಸ್ತಿ ಆಗೋಕ್ಕೆ ಸಹಾಯ ಮಾಡುತ್ತೆ. ಇದರ ನೆಕ್ಸ್ಟ್ ಬಂದು ಕಿರು ಪೋಷಕಾಂಶಗಳು. ಕಿರು ಪೋಷಕಾಂಶ ಅಂತಂದರೆ ಕಬ್ಬಿಣ ಇರ್ಬೋದು, ಸತು ಇರ್ಬೋದು, ಬೋರಾವ್ ಇರ್ಬೋದು, ಮ್ಯಾಗ್ನೀಸು, ಕ್ಲೋರಿನ್ನು, ಮಾಲಿಬ್ಡೆನಮ್, ಸಿಲಿಕಾ, ತಾಮ್ರ, ಇವು ಕಿರು ಪೋಷಕಾಂಶ. ಈ ಪೈಕಿ ಏನಾಗತ್ತಂದರೆ ಕೆಲವು ಪೋಷಕಾಂಶಗಳು ಗಿಡಗಳ ಬೆಳವಣಿಗೆಗೆ ಜಾಸ್ತಿ ಬೇಕಾಗತ್ತೆ, ಕೆಲವೊಂದು ಕಡಿಮೆ ಸಾಕಾಗತ್ತೆ. ಈ ಎಲ್ಲ ಪೋಷಕಾಂಶಗಳು ಗಿಡದ ಬೆಳವಣಿಗೆಗೆ ಪೂರಕವಾಗಿರುತ್ತೆ. ಮಣ್ಣಿನಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳು ಸಾವಯವ ಪೋಷಕಾಂಶಗಳನ್ನು ಬೇರೇನ ಮೂಲಕ ಗಿಡಗಳಿಗೆ ಒದಗಿಸೋ ಕೆಲಸವನ್ನು ಮಾಡುತ್ತೆ. ಆರೋಗ್ಯವಂತ ಮಣ್ಣಿನಲ್ಲಿ ಮಾತ್ರ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ. ಗಿಡಗಳಿಗೆ ಬೇಕಾದಂಥ ಬೆಳವಣಿಗೆಗೆ ಬೇಕಾದಂಥ ಪೋಷಕಾಂಶಗಳನ್ನು ಅಂದರೆ ಜೈವಿಕ
ಗೊಬ್ಬರಗಳನ್ನು ನೀಡೋದ್ರ ಮೂಲಕ ಪಡೆಯಬಹುದು. ಈಗ ನಾವು NPK ಅಂತ ಏನು ಹೇಳಿದ್ವಲ್ಲ, ಆ NPKದಲ್ಲಿ N ಏನು ಮಾಡುತ್ತೆ, P ಏನು ಕೆಲಸ ಮಾಡುತ್ತೆ, K ಏನು ಮಾಡುತ್ತೆ ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ನಮ್ಮ ನೆಟ್ಸರ್ಫ್ ಕಂಪನಿಯ ಬಯೋಫಿಟ್ನಲ್ಲಿ NPK ಅಂತ ಏನು ಬರುತ್ತಲ್ವ, ಅದರಲ್ಲಿ ಎನ್ ಅಂತಂದರೆ ಸಾರಜನಕ, ಈ ನೈಟ್ರೋಜನ್ ಅಂತ ಹೇಳ್ತೀವಿ. ಈ ನೈಟ್ರೋಜನ್ ಬಂದು ಬ್ಯಾಕ್ಟೀರಿಯಾ ಬೇಸಲ್ಲಿ ಇರುವಂಥದ್ದು NPK. ಈ ಎನ್ನನ್ನು ನೀರಿಗೆ ಹಾಕಿದಾಗ ಏನಾಗತ್ತಂದರೆ ಅದು ನೀರಿನಲ್ಲಿ ದ್ವಿಗುಣ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನೀರಿಗೆ ಹಾಕಿದ ತಕ್ಷಣ ಅದರ ವಂಶಾಭಿವೃದ್ಧಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ಬಾಟ್ಲಲ್ಲಿ ಅದು ತಟಸ್ಥ ರೂಪದಲ್ಲಿರುತ್ತೆ. ಹಾಕಿದ ತಕ್ಷಣ ಉದಾಹರಣೆಗೆ 10 ಇರುವಂಥದ್ದು 20 ಆಗುತ್ತೆ, 20ರಿಂದ 40, 40ರಿಂದ 80, ಈ ಥರ ಡಬ್ಲಿಂಗ್ ಆಗ್ತಾ ಹೋಗುತ್ತೆ. ಇದೇನು ಮಾಡುತ್ತಂತಂದರೆ ಈ ಬ್ಯಾಕ್ಟೀರಿಯಾ ಗಾಳಿಯಲ್ಲಿ ವಾತಾವರಣದಲ್ಲಿ ಇರುವಂಥ ಸಾರಜನಕದ ಅಂಶವನ್ನು ಹೀರ್ಕೊಂಡು ಅದನ್ನು ಗಿಡಕ್ಕೆ ಬೇಕಾದ ರೀತಿಯಲ್ಲಿ ಅದರ ರೂಪಾಂತರಗೊಳಿಸಿ ಗಿಡದ ಬಿಳಿಯ ಬೇರುಗಳಿಗೆ ಪೋಷಕಾಂಶವನ್ನು ತಲುಪಿಸುವಂಥ ಕೆಲಸವನ್ನು ಇದು ಮಾಡುತ್ತೆ. ಆದರೆ ಇದನ್ನು ನಾವು ಪ್ರಾರಂಭಿಕ ಹಂತದಲ್ಲಿರುವಂಥ ಗಿಡಗಳಿಗೆ, ಮರಗಳಿಗೆ ಕೊಡಬೇಕು. ಹೂ ಬಿಡುವಂಥ ಸಮಯದಲ್ಲಿ ಇದನ್ನು ಯಾವುದೇ ಕಾರಣಕ್ಕೂ ಕೊಡಕ್ಕೆ ಹೋಗಬಾರ್ದು. ಕೊಟ್ಟರೆ ಫ್ಲವರ್ ಡ್ರಾಪ್ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಫಲ ಬರ್ತಿರೋ ಟೈಮಲ್ಲಿ, ಹೂವಾಗ್ತಿರೋಂಥ ಟೈಮಲ್ಲಿ ಸಾರಜನಕವನ್ನು ಕೊಡಕ್ಕೆ ಹೋಗಬಾರ್ದು. ಮುಂದಿನದು ಫಾಸ್ಫರಸ್ ಅಂದರೆ ರಂಜಕ ಅಂತ ಹೇಳ್ತೀವಿ. ಇದು ಹೇಗೆ ಕೆಲಸ ಮಾಡುತ್ತಂತಂದರೆ, ನಮ್ಮ ಭೂಮಿಯಲ್ಲಿರುವಂಥ ಅಥವಾ ಗಿಡ ಮರದ ಬುಡದಲ್ಲಿರುವಂಥ ಕೃಷಿ ತ್ಯಾಜ್ಯವನ್ನು, ಆ ಕೃಷಿ ತ್ಯಾಜ್ಯದಲ್ಲಿ ಫಾಸ್ಫರಸ್ ಇರುತ್ತೆ. ಈ ಕೃಷಿ ತ್ಯಾಜ್ಯದಲ್ಲಿರುವಂಥ ಫಾಸ್ಫರಸ್ ಏನಾಗತ್ತಂತಂದರೆ ತಟಸ್ಥ ರೂಪದಲ್ಲಿರುತ್ತೆ. ಅದನ್ನು ಜಾಗೃತಗೊಳಿಸಿ ಗಿಡಕ್ಕೆ ಬೇಕಾದಂಥ ರೀತಿಯಲ್ಲಿ ತಲುಪಿಸಿ ಹೂವುಗಳನ್ನು ಕಾಯಿಗಳನ್ನಾಗಿ ಪರಿವರ್ತನೆ ಆಗೋಕ್ಕೆ ಸಹಾಯ ಮಾಡುತ್ತೆ. ಮತ್ತು ಏನಾಗತ್ತಂದರೆ ಪ್ರತಿ ಗಿಡದಲ್ಲಿ ಆ ಗಿಡದ ಕಾಂಡಗಳು ಅದರ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ. ಬಲಿಷ್ಠವಾಗಿ ಕಾಂಡಗಳು ಬರುತ್ತೆ. ಭೂಮಿಯ ಬುಡದಿಂದ ಹಿಡಿದು ಕೊನೆಯವರೆಗೂ ಆ ಕಾಂಡದ ಸ್ಟ್ರೆಂಗ್ತ್ ಜಾಸ್ತಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಗಿಡದ ಬೇರಿನ ಮುಖಾಂತರ ಗಿಡದ ಕೊನೆಯವರೆಗೂ ಎಲ್ಲ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನ ತಲುಪಿಸೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಮುಂದಿನದು ಪೊಟ್ಯಾಷಿಯಂ. ಇದು ಗಿಡಗಳಿಗೆ ಸಬಲತೆಯನ್ನು ನೀಡುತ್ತೆ, ಆರಂಭಿಕ ಬೆಳವಣಿಗೆಯನ್ನು ಚೆನ್ನಾಗಿ ನೀಡುತ್ತೆ, ಜೊತೆಗೆ ನೀರಿನ ಹಿಂಗುವಿಕೆಯನ್ನು ನಿರ್ವಹಿಸುತ್ತೆ, ಹಾಗೂ ಕೆಲವು ರೀತಿಯ ಕಾಯಿಲೆಗಳು ಹಾಗೂ ಕೀಟಗಳನ್ನು ನಿಗ್ರಹಿಸುವಂಥ ಸಾಮರ್ಥ್ಯವನ್ನು ಗಿಡಕ್ಕೆ ಒದಗಿಸುತ್ತೆ. ಬುಡದಿಂದ ಕೊನೆಯವರೆಗೆ ಕಾಯಿಗಳು ಹಣ್ಣಾಗಿ ಚೆನ್ನಾಗಿ ಬೆಳೆಯುವಂತೆ ಸಹಾಯ ಮಾಡುತ್ತೆ. ಉತ್ತಮ ರೀತಿ ಇಳುವರಿ ಬರೋದಕ್ಕೂ ಇದು ಸಹಾಯ ಮಾಡುತ್ತೆ. ಹಾಗಿದ್ರೆ NPKಯಿಂದ ಏನು ಉಪಯೋಗ ಅಂತಂದರೆ, ಈಗ ನಾವು ಯೂರಿಯಾ, DAP, ಅಮೋನಿಯಾ ಮೊದಲಾದ ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿ ಏನು ಬಂಜರಾಗಿರ್ತಿತ್ತೋ ಅದರಿಂದ ಮುಕ್ತಿ ಸಿಗುತ್ತೆ, ಭೂಮಿ ಫಲವತ್ತತೆ ಹೊಂದುತ್ತೆ, ಇಳುವರಿ ಯಥೇಚ್ಛವಾಗಿ ಜಾಸ್ತಿ ಆಗುತ್ತೆ, ಉತ್ತಮ ಗುಣಮಟ್ಟದ ಬೆಲೆಗಳು ಸಿಗ್ತವೆ. ಸಿಂಪಲ್ ಆಗಿ ಹೇಳ್ಬೇಕಂತಂದರೆ ಇದು ಬೆಳೆಗಳಿಗೆ ನೈಸರ್ಗಿಕವಾಗಿ ದೊರೆಯಬೇಕಾದಂಥ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷನ್ನ ವಾತಾವರಣದಿಂದ ಹಾಗೂ ಭೂಮಿಯಿಂದ ಪೂರೈಸುತ್ತೆ. ಗಿಡದಲ್ಲಿ ಉಂಟಾಗಬಹುದಾದಂಥ ಪೋಷಕಾಂಶಗಳ ಕೊರತೆಯನ್ನು ನೀಗಿಸುತ್ತೆ. ಗಿಡ ಚೆನ್ನಾಗಿ ಸಮೃದ್ಧವಾಗಿ ಬೆಳೆದು ಉತ್ತಮ ಫಸಲು ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಹಣ್ಣು ಹಾಗೂ ತರಕಾರಿಗಳಲ್ಲಿ ನೈಸರ್ಗಿಕವಾಗಿ ಸಾರವನ್ನು, ಅದರ ಬಣ್ಣವನ್ನು, ಅದರ ರುಚಿಯನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ. ಆದರೆ ಒಂದು ವಿಷಯ ನೆನಪಲ್ಲಿರಲಿ ರೈತರೆ, ಇದನ್ನು ಬಳಸುವಾಗ ಯಾವುದೇ ಕಾರಣಕ್ಕೂ ರಾಸಾಯನಿಕ ಗೊಬ್ಬರ ಆಗಲಿ ಕೀಟನಾಶಕ ಆಗಲಿ ಬಳಸಕೂಡ್ದು. ಹಾಗೆ ಇದ್ರ ಜೊತೆಗೆ ಇದ್ರ ಬಳಸುವ ಪ್ರಮಾಣ ಪ್ರತಿ ಲೀಟರ್ ನೀರಿಗೆ 2 ml ಅಂತೇನೆ ಮಿಕ್ಸ್ ಮಾಡಿಕೊಂಡು ಬಳಸಬೇಕು. ನಮ್ಮ ಎಲ್ಲ ರೈತ ಬಾಂಧವರಲ್ಲಿ ಮತ್ತು ವೀಕ್ಷಕರಲ್ಲಿ ನಾವು ಏನು ವಿನಂತಿ ಮಾಡ್ಕೊಳ್ತೀವಿ ಅಂದರೆ, ನೋಡಿದಂಥ ಎಲ್ಲ ವಿಡಿಯೋಗಳನ್ನು ದಯವಿಟ್ಟು ಲೈಕ್ ಮಾಡಿ, ತಮ್ಮ ಸಲಹೆ ಸೂಚನೆಗಳನ್ನು ಕೊಡಿ, ಜೊತೆಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.
ನೀವು ಮಾಡುವಂಥ ಒಂದು ಲೈಕು ಮತ್ತು ಸಬ್ಸ್ಕ್ರೈಬು ನಮ್ಮ ಮುಂದಿನ ಹೆಜ್ಜೆಗೆ ಸಾಕಷ್ಟು ಹುರುಪನ್ನು ಕೊಡುತ್ತೆ, ಸಾಕಷ್ಟು ಉತ್ಸಾಹವನ್ನು ಕೊಡುತ್ತೆ. ಮುಂದಿನ ಹೆಜ್ಜೆಗೆ ದಾರಿ ಚೆನ್ನಾಗಾಗತ್ತೆ. ನಮಸ್ಕಾರ.